ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಶೀರ್ವಾದ ಮಾಡಿ ಅಜ್ಜಿ. ಮಗಳ ಹಾಗೆ ಕಾಣ್ತಾ ಇದೀಯ. ಅಜ್ಜಿ, ನಾನು ಬಂದಾಗ್ಲಿಂದ ನೀವು ನಿಮ್ಮ ಅಮ್ಮನ ಹಾಗೆ ಇದೆಯಾ, ನಿಮ್ಮ ಅಮ್ಮನ ಹಾಗೆ ಕಾಣ್ತಿದ್ಯಾ ಅಂತ ಹೇಳ್ತಿದ್ದೀರಾ. ಆದ್ರೆ ನಮ್ಮಮ್ಮ ಹೇಗಿದ್ರು, ಅವ್ರು ಏನ್ ಮಾಡ್ತಾ ಇದ್ರು, ನಿಮ್ ಜೊತೆ ಹೇಗಿದ್ರು, ಅವರು ಇವಾಗ ಎಲ್ಲಿದ್ದಾರೆ, ಅವ್ರು ಈ ಮನೇಲಿ ಯಾಕಿಲ್ಲ. ಅಷ್ಟೇ ಅಲ್ಲ, ಈ ಮನೆಯಲ್ಲಿ ಅವ್ರ ಬಗ್ಗೆ ಒಂದು ಸುಳಿವೂ ಇಲ್ಲ. ಇದ್ರ ಬಗ್ಗೆ ನೀವು ಏನು ಹೇಳಿಲ್ಲ ಅಜ್ಜಿ. ಅಜ್ಜಿ, ನಮ್ಮ ಅಮ್ಮನ ಬಗ್ಗೆ ನಾನು ತಿಳ್ಕೋಬೇಕು. ಪ್ಲೀಸ್ ಹೇಳಿ ಅಜ್ಜಿ. ಸಾಲಿಗ್ರಾಮ ನಮ್ಮ ಅಮ್ಮನೂರು. ಸಾಲಿಗ್ರಾಮದಲ್ಲಿ ನಮ್ಮ ಅಜ್ಜಿ ಇರ್ತಾರೆ ಅಂತ ಗೊತ್ತಾದಾಗಿಂದ ನಾನು ಇಲ್ಲಿಗೆ ಬರಕ್ಕೆ ಚಡ್ಪಡಿಸ್ತಾ ಇದ್ದೀನಿ. ಸಾಲಿಗ್ರಾಮಕ್ಕೆ ಯಾವಾಗ ಬರ್ತೀನಿ, ನಮ್ಮ ಅಮ್ಮನ ಬಗ್ಗೆ ಯಾವಾಗ ತಿಳ್ಕೊತೀನಿ ಅಂತ ಒತ್ತಾಡ್ತಿದ್ದೆ. ಪ್ಲೀಸ್ ಅಜ್ಜಿ ಹೇಳಿ, ನಮ್ಮ ಅಮ್ಮನ ಬಗ್ಗೆ ಏನಾದರೂ ಹೇಳಿ ಅಜ್ಜಿ ಪ್ಲೀಸ್. ನಿಮ್ಮಮ್ಮ ಈ ಮನೆಗೆ ಮಹಾಲಕ್ಷ್ಮಿ ಇದ್ದಾಗಿದ್ಲು. ಹೀಗೆ ಆಗುತ್ತೆ ಅಂತ ನನಗೆ ಗೊತ್ತಿತ್ತು. ಅದೇ ಕಾರಣಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ನಾನು ಬಂದಿದ್ದು ಒಳ್ಳೆಯದೇ ಆಯಿತು. ನಿಮ್ಮಮ್ಮ ನಿಮ್ಮಪ್ಪನ ಶ್ರಾವಣಿ, ಶ್ರಾವಣಿ, ಅಲ್ಲಿ ಎಲ್ಲರೂ ನಿನಗೋಸ್ಕರ ಕಾಯ್ತಿದ್ದಾರೆ. ಬರ್ತೀಯಮ್ಮ? ಅಮ್ಮವ್ರೆ, ಶ್ರಾವಣಿನ ಕರ್ಕೊಂಡು ಹೋಗು. ಶ್ರಾವಣಿ, ನೀನಿವತ್ತು ತುಂಬ ಚೆನ್ನಾಗಿ ಕಾಣ್ತಿದ್ಯಮ್ಮ. ಶ್ರಾವಣಿ, ಉತ್ಸವ ನಿನ್ನಿಂದಾನೇ ಆಗಬೇಕು. ಬಾ, ದೇವ್ರ ದೀಪ ಹಚ್ಚು. ಅಮ್ಮನ ವಿಷಯ ತಿಳ್ಕೋಬೇಕು ಅಂತ ಅನ್ಕೊಂಡಾಗೆಲ್ಲ ಪದೇ ಪದೇ ಇವ್ರು ಅಡ್ಡಿ ಆಗ್ತಾನೆ ಇರ್ತಾರಲ್ಲ. ಇಷ್ಟೆಲ್ಲ ನಾಟಕ ಮಾಡಿ ನನ್ನನ್ನು ಕರ್ಕೊಂಡು ಹೋಗ್ತಿದ್ದಾರೆ ಅಂದರೆ ಅಮ್ಮನ ವಿಷಯಕ್ಕೂ ಇವ್ರಿಗೂ ಏನೋ ಸಂಬಂಧ ಇರಬೇಕು. ನಿನ್ ಸರ್ವನಾಶ ಅಲ್ಲೇ, ನಿನ್ನ ಅಂತ್ಯಕ್ಕೆ ಸಾಲಿಗ್ರಾಮನೇ ಸರಿ, ಅಲ್ಲೇ ನಿನ್ ಕೊನೆ ಆಗುತ್ತೆ. ಹೌದು, ಯಾವುದೇ ರೀತಿಯಿಂದ ಯೋಚನೆ ಮಾಡಿದ್ರು ಇವ್ರ ನಡವಳಿಕೆ ವಿಚಿತ್ರ ಅನ್ನಿಸ್ತಿದೆ. ಇವ್ರಿಗೆ ಎಲ್ಲ ವಿಷಯನೂ ಗೊತ್ತಿರಬೇಕು. ಆ ವಿಷಯ ನಾನು ತಿಳ್ಕೋಬಾರ್ದು ಅಂತ ಹೀಗೆ ಮಾಡ್ತಿರ್ಬೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.